ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್. ನಿಮಗೆ ಒಂದು ಮೋಟಿವೇಟ್ ಮಾಡೋದಕ್ಕೆ ಒಂದು ಸ್ಟೋರಿನ ಹೇಳ್ತೀನಿ. ಚಿಕ್ಕದಾಗಿದ್ರೂ ಚೊಕ್ಕದಾಗಿರುತ್ತೆ. ಸೊ ಏನಪ್ಪ ಇದು ಸ್ಟೋರಿ ಅಂದರೆ, ನಾವು ಮಾಡ್ತಿರುವಂತಹ ಒಂದು ವಿಡಿಯೋ ಏನಿರುತ್ತೆ, ಟೆಕ್ ರಿಲೇಟೆಡ್ ಆಗಿರುವಂಥ ಒಂದು ಟೆಕ್ ಮೊಬೈಲ್ಸ್ ಕಂಪ್ನಿಯ ರೈಸ್ ಮತ್ತು ಡೌನ್ಫಾಲ್ ಜೊತೆಗೆ ಕಮ್ಬ್ಯಾಕ್ ಯಾವ ರೀತಿ ಆಗಿರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ಒಂದು ಸಣ್ಣದಾಗಿ ಸ್ಟೋರಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ಎಕ್ಸಾಂಪಲ್ ಆಗಿರುತ್ತೆ, ಒಂದು ಟೆಕ್ ನೋವಾ ಮೊಬೈಲ್ ಕಂಪ್ನಿ ಯಾವ ರೀತಿ ಕಮ್ಬ್ಯಾಕ್ ಮಾಡುತ್ತೆ ಅಂತ, ಅವರ ಡೂ ಆರ್ ಡೈ ಪರಿಸ್ಥಿತಿ ಇದೆ. ಬನ್ನಿ ಸ್ಟೋರಿನ ಸ್ಟಾರ್ಟ್ ಮಾಡೋಣ. ಮೊದಲಾಗಿ ನಾವು ದ ರೈಸ್ ಆಫ್ ದ ಡ್ರೀಮ್ ಅಂತ ತಿಳ್ಕೊಳ್ಳೋಣ. ಅಂದರೆ ದ ಟೆಕ್ ನೋವಾ ಹೇಗೆ ರೈಸ್ ಆಯಿತು, ಅವರ ಡ್ರೀಮ್ ಹೇಗೆ ಸಕ್ಸಸ್ಫುಲ್ ಆಯಿತು ಅಂತ. ಮೊದಲಾಗಿ ಒನ್ಸ್ ಅಪಾನ್ ಎ ಟೈಮ್ ಏನಾಯಿತು ಅಂದರೆ, ದ ಕಂಪ್ನಿ ಕಾಲ್ಡ್ ನಾವು ಟೆಕ್ನೋ ನೋವಾ ಅಂತ ಏನು ಕರಿತೀವಿ, ಅದು ಒಂದು ಸ್ಮಾಲ್ ಟೀಮ್ ಜೊತೆಗೆ ಒಂದು ಬಿಗ್ ಡ್ರೀಮ್ ಜೊತೆಗೆ ಆ ಟೆಕ್ ನೋವಾ ಏನಿದೆ ಆ ಕಂಪ್ನಿ ಸ್ಟಾರ್ಟ್ ಆಗುತ್ತೆ. ಅವರು ಹೇಳುವಂಥದ್ದು, ಲೆಟ್ಸ್ ಮೇಕ್ ದ ಪವರ್ಫುಲ್ ಫೋನ್ಸ್ ಫಾರ್ ಎವ್ರಿ ಒನ್. ಎಲ್ಲರಿಗೂ ಒಂದು ಪವರ್ಫುಲ್ ಫೋನ್ ಎಲ್ಲರಿಗೂ ಯೂಸ್ ಆಗಬೇಕು, ಆ ರೀತಿಯಂಥ ಮೊಬೈಲ್ನ ಮಾಡೋಣ ಅಂತ ಹೇಳ್ತಾರೆ. ಅವರ ಒಂದು ತಂಡ ಏನು ಮಾಡುತ್ತೆ, ಎಲ್ಲರಿಗೂ ಇಷ್ಟ ಆದಂಥ ಒಂದು ಅವರ ಫಸ್ಟ್ ಪ್ರಾಡಕ್ಟ್ನ ಬಿಡುಗಡೆ ಮಾಡ್ತಾರೆ. ಎಲ್ಲ ಪೀಪಲ್ ಏನು ಮಾಡ್ತಾರೆ, ಅವರು ಬಿಡುಗಡೆ ಮಾಡಿರುವಂಥ ಫಸ್ಟ್ ಪ್ರಾಡಕ್ಟ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಟೆಕ್ನೋ ಫೋನ್ಸ್ ಜನರುಗಳು ಹೇಳೋ ರೀತಿ ಆ ಟೆಕ್ನೋ ಫೋನ್ಸ್ ಹಾಟ್ ಕೇಕ್ ರೀತಿ ಸೋಲ್ಡ್ ಔಟ್ ಆಗ್ತಿದೆ ಅಂತ ಅವಾಗ ಮಾರ್ಕೆಟ್ಗೆ ಎಂಟ್ರಿ ಕೊಟ್ಟಾಗ ಜನ ಏನು ಲಿಟ್ರಲಿ ಹೇಳ್ತಿದ್ರು, ದಿಸ್ ಬ್ರ್ಯಾಂಡ್ ವಿಲ್ ಬಿಕಮ್ ದ ಫ್ಯೂಚರ್. ಈ ಬ್ರ್ಯಾಂಡು ನಮ್ಮ ಮುಂದಿನ ಫ್ಯೂಚರ್ಗೆ ಒಂದು ಒಳ್ಳೆಯ ಮೊಬೈಲ್ ಅಂತ ಹೇಳ್ಬೋದು ಅಂತ ಹೇಳ್ತಿರ್ತಾರೆ. ಎಲ್ಲದೂ ಪರ್ಫೆಕ್ಟ್ ಆಗಿತ್ತು. ಆ ಒಂದು ಸಣ್ಣ ಅವರ ಮೊಬೈಲ್ನಲ್ಲಿ ತಪ್ಪು ಕಾಣೋಕ್ಕಿಂತ ಮುಂಚೆ. ಎರಡನೇದಾಗಿ ಸ್ಮಾಲ್ ಪ್ರಾಬ್ಲಮ್ಸ್ ಬಿಗ್ ಇಗ್ನೋರೆನ್ಸ್. 2 ವರ್ಷ ಆಗುತ್ತೆ ಆ ಮೊಬೈಲು, ಕಂಪ್ಲೇಂಟ್ಗಳು ಏನು ಇರಲ್ಲ. ಆಮೇಲೆ 2 ವರ್ಷ ಆದಮೇಲೆ ಎಲ್ಲರೂ ಕಂಪ್ಲೇಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವ ರೀತಿ ಅಂದರೆ, ಬ್ಯಾಟ್ರಿ ಹೀಟಿಂಗ್, ಚಾರ್ಜ್ ಪೋರ್ಟ್ ಲಾಸ್, ಸಾಫ್ಟ್ವೇರ್ ಸ್ಲೋ. ಬಟ್ ಟೆಕ್ನೋ ನೋವಾ ಕಂಪ್ನಿಯವರು ಇದನ್ನೆಲ್ಲ ಏನು ಸೀರಿಯಸ್ ಆಗಿ ತೊಗೊತಿರಲ್ಲ. ಕಂಪ್ನಿಯವ್ರು ಏನಂತ ಹೇಳ್ತಾರೆ, ಇದೆಲ್ಲ ಸ್ಮಾಲ್ ಇಶ್ಯೂಸ್ ಲೇಟಾಗಿ ಫಿಕ್ಸ್ ಮಾಡೋಣ, ಇವೆಲ್ಲ ಸದ್ಯಕ್ಕೆ ನಾವು ನಮ್ಮ ಫೋಕಸ್ ಮಾಡೋಣ ಅಂತ ಹೇಳ್ತಾರೆ. ಇನ್ಸೈಡ್ ದ ಆಫೀಸ್ ಏನಾಗುತ್ತೆ ಅಂದರೆ, ಟೀಮ್ ಮೆಂಬರ್ಸ್ಗಳು ಏನು ಮಾಡ್ತಾರೆ, ಏನೇನು ತಪ್ಪುಗಳಾಗಿರುತ್ತೆ ಅವೆಲ್ಲ ಸ್ಟಾರ್ಟಿಂಗ್ ಪಾಯಿಂಟ್, ಓಕೆನಾ, ಅಂದರೆ ತಪ್ಪುಗಳನ್ನ ಅವರು ಪಾಯಿಂಟ್ ಔಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಂಜಿನಿಯರಿಂಗ್ ಹೇಳಿದ್ರೆ ಡಿಸೈನ್ ಅವ್ರ ಫಾಲ್ಟ್ ಅಂತ ಹೇಳಿದಾಗ, ಡಿಸೈನ್ ಅವರು ಹಾರ್ಡ್ ವರ್ಕ್ ಟೀಮ್ ಅವ್ರ ಮಿಸ್ಟೇಕ್ ಇರುತ್ತೆ. ಕಸ್ಟಮರ್ ಸರ್ವಿಸು ನಮ್ದೇನು ತಪ್ಪಲ್ಲ, ನಾವೇನು ಮಾಡಿಲ್ಲ. ಇಲ್ಲಿ ಯಾರ್ಯಾರಿಗೂ ರೆಸ್ಪಾನ್ಸಿಬಿಲಿಟಿ ತಗೊಂತಿರಲ್ಲ. ಮತ್ತು ಇದೇನಾಗುತ್ತೆ, ಬ್ಲೇಮ್ ಬಿಕಮ್ ದ ಕಲ್ಚರ್. ಓಕೆ, ಅವಾಗ ಏನಾಗುತ್ತೆ, ಇದರಿಂದನೇ ಸ್ಲೋಲಿ ಡೌನ್ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಿರುತ್ತೆ. ಮತ್ತು ನಾವು ದ ಫಾಲ್ ಆಫ್ ಟೆಕ್ನೋ ನೋವಾ ನೋಡಿದರೆ, ಈ ಕಸ್ಟಮರ್ ಸರ್ವಿಸ್ ಅವ್ರದ್ದು ಏನು ನೋಡಿದಾಗ, ಈಗ ನಾವೊಬ್ರು ಕಸ್ಟಮರ್ ಅಂದರೆ ಏನು ಟೆಕ್ನೋ ನೋವಾ ಕಂಪ್ನಿ ಇರ್ತಾರಲ್ಲ ಟೀಮ್ ಮೆಂಬರ್ಸ್ಗಳು, ಈಗ ನಾವೊಂದು ಮೊಬೈಲ್ನ ನಾವು ಸರ್ವಿಸ್ ಕೊಡೋಕ್ಕೆ ಅಂತ ಹೋದಾಗ, ಅವರು ಈ ರೀತಿ ಬ್ಯಾಟ್ರಿ ಹೀಟ್ ಆಗ್ತಿರೋದು ಇವೆಲ್ಲ ಕೇಳಿದಾಗ, ನಮ್ಗೆ ಗೊತ್ತಿಲ್ಲ, ನಮ್ದೇನಿಲ್ಲ, ಇದಿರೋದು ನೀವೇನೋ ಹಾರ್ಡಾಗಿ ಯೂಸ್ ಮಾಡಿರ್ತೀರ, ಈ ರೀತಿ ಏನೋ ಹೇಳ್ತಾರೆ. ಸೊ ಮತ್ತು ಸಾಫ್ಟ್ವೇರ್ ಸ್ಲೋ ಇರುತ್ತೆ, ನೀವೇ ಏನೋ ಮೊಬೈಲ್ ಏನೋ ಮಾಡಿರ್ತೀರ, ಈ ರೀತಿ ಯಾರು ಅವ್ರವ್ರ ಮೇಲೆ ರೆಸ್ಪಾನ್ಸಿಬಿಲಿಟಿನ ತೊಗೊತಿರಲ್ಲ. ಸೊ ಆ ರೀತಿ ಆದಾಗ ಅವರು ಕಸ್ಟಮರ್ಸ್ನ ಟೀಮ್ ಮೆಂಬರ್ಸ್ ಏನಿರ್ತಾರೆ, ಕಸ್ಟಮರ್ಸ್ನ ಟ್ರಸ್ಟು ಅವ್ರು ಲಾಸ್ ಮಾಡ್ಕೊತಾರೆ. ಮತ್ತು ನಮ್ಮಂಥ ಯೂಟ್ಯೂಬರ್ಸ್ ಏನು ಮಾಡ್ತಿರ್ತಾರೆ, ಈ ಮೊಬೈಲ್ಗಳನ್ನ ಅನ್ಬಾಕ್ಸಿಂಗಿಗೆ ತೊಗೊಂಬರೋದು, ಅವರ ಏನೇನು ಅಡ್ವಾಂಟೇಜಸ್ ಇರುತ್ತೆ, ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಪ್ರಾಬ್ಲಿ ಜಾಸ್ತಿ ಅಂದರೆ ಡಿಸ್ಅಡ್ವಾಂಟೇಜಸ್ಸೇ, ಮುಕ್ಕಾಲು ಭಾಗ ಡಿಸ್ಅಡ್ವಾಂಟೇಜಸ್ಸೇ ತುಂಬ ಇರುತ್ತೆ. ಅಡ್ವಾಂಟೇಜಸ್ ಸ್ವಲ್ಪ ಒಂದು ಮೇನ್ ನ್ಯೂ ಫೀಚರ್ಸ್ಗಳು ಇರ್ಬೋದು ಅಷ್ಟೇ. ಸೊ ಆ ರೀತಿ ಆದಾಗ ಯೂಟ್ಯೂಬರ್ಸ್ ಕೂಡ ರಿವ್ಯೂವರ್ಸ್ಗೆ ಒಂದು ಲೋ ರೇಟಿಂಗ್ಸ್ನ ಕೊಡುವಂಥದ್ದು, ಸೇಲ್ ಡ್ರಾಪ್ ಔಟ್ ಆಗುತ್ತೆ, ಲ್ಯಾಕ್ ಆಫ್ 1000 ಟು ಸೇಲ್ ಡ್ರಾಪ್ ಔಟ್ ಆಗುತ್ತೆ. ಇನ್ವೆಸ್ಟರ್ಸ್ ಏನಿರ್ತಾರಲ್ಲ, ಅವರು ಕೂಡ ಫಂಡಿಂಗ್ನ ಮಾಡೋದನ್ನ ಸ್ಟಾಪ್ ಮಾಡ್ತಾರೆ. ಎಂಪ್ಲಾಯೀಸು ಕೂಡ ಜನರಿಂದ ಬ್ಲೇಮ್ ಬಂದಾಗ ಎಂಪ್ಲಾಯೀಸು ಕೂಡ ಆ ಕಂಪ್ನಿನ ಲೀವ್ ಮಾಡ್ತಿರ್ತಾರೆ. ಅಂದರೆ ಈ ಕಂಪ್ನಿ ನಮಗೆ ಬೇಡ ಅಂತ ಅವರು ಕೂಡ
ಬೇಡ ಅಂತ ಬೇರೆ ಕಂಪ್ನಿಗೆ ಜಾಯ್ನ್ ಆಗ್ಬೋದು, ಮತ್ತು ಇಲ್ಲಿ ನಮ್ಮ ಕಂಪ್ನಿ ಬೇಡ ಅಂತ ಲೀವ್ ಮಾಡ್ತಿರ್ತಾರೆ. ಸೊ ಈ ರೀತಿ ಆದಾಗ ಟೆಕ್ನೋನೋವಾ ಆಫೀಸರು ಒಂದು ಟೈಮಲ್ಲಿ ಒಂದು ಟೆಕ್ನೋನೋವಾ ಆಫೀಸ್ ಏನು ಫುಲ್ ಆಫ್ ಎನರ್ಜಿ, ಅಂದರೆ ತುಂಬ ಎನರ್ಜಿ ಇರುತ್ತೆ ಒಳಗಡೆ, ಈಗ ಫೆಲ್ಟ್ ಎಂಟಿ ಮತ್ತು ಸೈಲೆಂಟ್ ಕಂಪ್ನಿ ಆಗಿದೆ. ಅಂದರೆ ಒಳಗಡೆ ಏನು ಆಫ್ ಮೆಂಬರ್ಸ್ ಏನು ವರ್ಕರ್ಸ್ ಇರ್ತಾರಲ್ಲ, ಸೊ ಎನರ್ಜೆಟಿಕ್ ಆಗಿರುತ್ತೆ, ಈಗ ಸೈಲೆಂಟ್ ಮತ್ತು ಎಂಟಿ ಆಗಿರುತ್ತೆ. ಒಂದು ದಿವಸ ಒಂದು ಮಾರ್ನಿಂಗ್ ಏನಾಗ್ತದೆ, CEO ಸ್ಲಾಟ್ ಅಲೋನ್ ಇನ್ ಇಸ್ ಕ್ಯಾಬಿನ್. CEO ಏನು ಮಾಡ್ತಾನೆ, ಒಬ್ಬನೇ ಅವನ ಕ್ಯಾಬಿನಲ್ಲಿ ಕುತ್ಕೊಂಡು ಒಬ್ಬನೇ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮತ್ತು ಅವನು looking at the falling numbers, okay, for the first time he whispered, if we continue like this, the Technova will die. The company ಏನು ಮಾಡ್ತಾರೆ, once shined was now on the edge of collapse. Okay, now the wake of movement ನೋಡೋಣ. the CEO ಏನು ಮಾಡ್ತಾನೆ, ದ ಸ್ಪೆಷಲ್ ಎಮರ್ಜೆನ್ಸಿ ಮೀಟಿಂಗ್ನ ಅಪಾಯಿಂಟ್ ಮಾಡ್ತಾನೆ. ಎವ್ರಿ ಒನ್ ಗ್ಯಾದರ್ಡ್, ಮತ್ತು ಸೈಲೆಂಟ್ ಸ್ಕ್ಯಾಡ್ ಆಗಿರ್ತಾರೆ, ಏನು CEO ಏನು ಮಾಡ್ತಾನಪ್ಪ, ಏನು ಹೇಳ್ತಾನೆ ಅಂತ. ದ CEO ಸ್ಟೆಪ್ ಅಪ್ ಆ್ಯಂಡ್ ಸೆಡ್, ಫ್ರಮ್ ಟುಡೇ ದ ನೋ ಎಕ್ಸ್ಕ್ಯೂಸ್, ನೋ ಬ್ಲೇಮಿಂಗ್, ಫ್ರಮ್ ನೌ ಎವ್ರಿ ಮಿಸ್ಟೇಕ್ ವಿ ಫಿಕ್ಸ್ ಇಟ್ ಟುಗೆದರ್. ಆ ಒಂದು ಸೆಂಟೆನ್ಸ್ ಏನಾಗಿರುತ್ತೆ ಎಲ್ಲವನ್ನು ಚೇಂಜ್ ಮಾಡುತ್ತೆ. ಎಂಪ್ಲಾಯೀಸ್ ಫೆಲ್ಟ್ ಸಮಥಿಂಗ್ ಸ್ಪಾರ್ಕ್ ಇನ್ಸೈಡ್. ಅವರ ಒಂದು ಏನು ಅವ್ರಿಗೊಂದು ಅನಿಸುತ್ತೆ, ನಮ್ಮ ಒಂದು ಎನರ್ಜಿನ ನಾವು ತೋರಿಸ್ಬೇಕು, ಅವರ ಒಳಗೆ ಒಂದು ಸ್ಪಾರ್ಕ್, ನಾವು ನಮ್ಮ ಸಕ್ಸಸ್ ಮಾಡಬೇಕು, ನಮ್ಮ ಕಂಪ್ನಿನ ಮೇಲೆ ತೊಗೊಳೋಬೇಕು, ನಾವು ಜನರ ಬ್ಲೇಮ್ನ ನಾವು ಚೆನ್ನಾಗಿ ಮಾಡ್ಕೊಬೇಕು, ರೆಸ್ಪಾನ್ಸಿಬಿಲಿಟಿ ರಿಟರ್ನ್ ತಗೊಳ್ತಾರೆ, ಮತ್ತು ಅವ್ರ ಮೇಲೆ ಇಟ್ಟಿರುವಂಥ ಹೋಪ್ ಕೂಡ ರಿಟರ್ನ್ ತಗೊಳ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಟೆಕ್ನೋನೋವಾ ಸ್ಟಾರ್ಟೆಡ್ ಇಟ್ಸ್ ಕಮ್ ಬ್ಯಾಕ್ ಜರ್ನಿ. ಅವರವರ ಮಿಸ್ಟೇಕ್ನ ಅವರು ಅಕ್ಸೆಪ್ಟ್ ಮಾಡ್ಕೊತಾರೆ, ಮತ್ತು ಪಬ್ಲಿಕ್ಗೆ ಅವರು ಲೆಟರ್ನ SMS ಆಗಿರ್ಬೋದು, ಮತ್ತು ಒಂದು ಸ್ಕ್ರೀನಲ್ಲಿ ಆಗಿರ್ಬೋದು, TV ಆ್ಯಡ್ಸ್ಗಳಲ್ಲಾಗಿರ್ಬೋದು, ಅವರ ಒಂದು ಸಾರಿನ ಜನರಿಗೆ ಮುಟ್ಟುವಂತೆ ಅವರು ಎಲ್ಲ ಕಡೆ ಪಬ್ಲಿಷ್ ಮಾಡ್ತಾರೆ. ಸೊ ಆವಾಗ ಜನರು ಏನು ಮಾಡ್ತಾರೆ, ಅವರ ಒಂದು ಸಾರಿನ ಅಕ್ಸೆಪ್ಟ್ ಮಾಡ್ಕೊಂಡು ಅವ್ರ ಮೇಲೆ ಇಟ್ಟಿದ್ದ ಹಾನೆಸ್ಟಿನ ಕಳ್ಕೊಂಡ್ಮೇಲೆ ಮತ್ತೆ ಅವರ ಮೇಲೆ ಹಾನೆಸ್ಟಿನ ಅವರು ಇಡ್ತಾರೆ. ದೇ ಫಿಕ್ಸ್ ದ ಕ್ವಾಲಿಟಿ, ನ್ಯೂ ಬ್ಯಾಟ್ರಿ ಡಿಸೈನ್, ಫಾಸ್ಟ್ ಅಪ್ಡೇಟ್ಸ್, ಸ್ಟ್ರಾಂಗರ್ ಹಾರ್ಡ್ವೇರ್, ಎವ್ರಿ ಸ್ಮಾಲ್ ಡೀಟೇಲ್ಸ್ ಇಂಪ್ರೂವ್ನ ಅವರು ಮಾಡ್ತಾರೆ. ಎವ್ರಿ ಸ್ಮಾಲ್ ಡೀಟೇಲ್ಸ್ ಕೂಡ ದೇ ಬಿಲ್ಟ್ ಎ ರೆಸ್ಪಾನ್ಸಿಬಿಲಿಟಿ ಕಲ್ಚರ್. ಮತ್ತು ಅವರು ಅವರ ಒಂದು ನೌ ದ ಎಂಪ್ಲಾಯ್ಸ್ ಸೆಡ್, ದಿಸ್ ಇಸ್ ಮೈ ಜಾಬ್, ಐ ವಿಲ್ ಫಿಕ್ಸ್ ಇಟ್. ಏನು ಸೈಲೆಂಟ್ ಆಗಿತ್ತು ಒಂದು ಸತಿ ಆಫೀಸು, ಈಗ ಮತ್ತೆ ಫುಲ್ ಆಫ್ ಎನರ್ಜಿ ತುಂಬಿರುತ್ತೆ. ದೇ ಫೋಕಸ್ಡ್ ಆನ್ ದ ಕಸ್ಟಮರ್. ಅವರು ಯಾವುದೇ ರೀತಿಯ ದುಡ್ಡು ಮಾಡೋದಾಗಲಿ ಏನು ಮಾಡೋದಾಗಲಿ, ನಾವು ತಪ್ಪದಾರಿ ಹೋದರೆ ಅದು ನಮ್ಮ ಡೌನ್ಫಾಲ್ ಆಗಿರುತ್ತೆ. ನಾವು ಯಾರಿಗೋಸ್ಕರ ನಾವು ಏನು ಮಾಡ್ತಾ ಇದ್ದೀವಿ, ನಾವು ಇಂಪ್ರೆಸ್ನ ಮಾಡೋದಕ್ಕೆ, ಅವ್ರಿಗೆ ಇಂಪ್ರೆಸ್ ಮಾಡೋದಕ್ಕೆ ಏನು ಮಾಡಬೇಕು, ನಾವು ಅದನ್ನು ಮಾಡಿದ್ರೆ ದಿ ಫಾಸ್ಟ್ ರಿಪ್ಲೇಸ್ನ ಮಾಡ್ತಾರೆ. ಇನ್ಸ್ಟಂಟ್ ರಿಪ್ಲೇಸ್ಮೆಂಟ್ನ ಮಾಡ್ಕೊಂಡು ಕಸ್ಟಮರ್ ಟ್ರಸ್ಟಿನ ಸ್ಲೋ ಆಗಿ ರಿಟರ್ನ್ನ ಮಾಡ್ಕೊತಾರೆ. ದೇ ಲಾಂಚ್ಡ್ ಎ ನ್ಯೂ ಫೋನ್ ದೇ ಕಾಲ್ಡ್ ಹ್ಯಾಸ್ ದ ಟೆಕ್ನೋವಾ ನಿಯೋ. ಇದು ಒಂದು ಪವರ್ಫುಲ್, ಸ್ಮೂತ್ ಮತ್ತು ಅಫೋರ್ಡೆಬಲ್ ಆಗಿರುತ್ತೆ. ಮಾರ್ಕೆಟೆಲ್ಲ ಶಾಕ್ ಆಗ್ತಾರೆ, ಮತ್ತು ಕಾಂಪಿಟೇಟರ್ಸು ಕೂಡ ಶಾಕ್ ಆಗ್ತಾರೆ. ಯಾಕಪ್ಪ ಅಂದರೆ ಅವರ ಒಂದು ಮೊಬೈಲ್ ಹೇಳಿದ್ನಲ್ಲ, ಸ್ಮೂತ್ ಮತ್ತು ಅಫೋರ್ಡೆಬಲ್. ಆ ಟೈಮಲ್ಲಿ ಯಾವುದೇ ರೀತಿಯ ಒಂದು ಕಂಪ್ನಿ ಕೂಡ ಆ ರೀತಿಯಾದಂತಹ ಮೊಬೈಲ್ನ ಅವರು ಬಿಟ್ಟಿರಲ್ಲ. ಸೊ ಅದಕ್ಕೋಸ್ಕರ ಕಾಂಪಿಟೇಟರ್ಸ್ ಕೂಡ ಶಾಕ್ ಆಗಿರ್ತಾರೆ. ಮತ್ತು ಟೆಕ್ನೋನೋವಾ ಬಿಕಮ್ ದ ಬ್ಲಾಕ್ ಬಸ್ಟರ್ ಆಗಿ ಸೇಲ್ ಡಬಲ್ ಆಗಿರುತ್ತೆ ಆ ಮೊಬೈಲ್. ನಿಯೋ ಮೊಬೈಲ್ ಏನಾಗಿರುತ್ತೆ, ಪೀಪಲ್ ಹೇಳ್ತಾರೆ, ಪ್ರೌಡ್ಲಿ ಹೇಳ್ತಾರೆ, ಟೆಕ್ನೋವಾ ಈಸ್ ಬ್ಯಾಕ್. ಇನ್ವೆಸ್ಟರ್ಸ್ ಕೂಡ ರಿಟರ್ನ್ ಆಗ್ತಾರೆ, ಮತ್ತು ಓಲ್ಡ್ ಕಸ್ಟಮರ್ಸ್ ಕೂಡ ರಿಟರ್ನ್ ಆಗ್ತಾರೆ. ಮತ್ತು ಟೆಕ್ನೋವಾ ಏನು ಕಂಪ್ನಿ ಇದೆಯಲ್ಲ, ರೋಸ್ ಎವರ್ ಸ್ಟ್ರಾಂಗರ್ ದ್ಯಾನ್ ಬಿಫೋರ್. ಅವರು ಮುಂಚೆಗಿಂತ ಈಗ ಜಾಸ್ತಿ ಬೆಳೆದ್ರು.
ಜಾಸ್ತಿ ಬೆಳೆದ್ರು ಮತ್ತು ತುಂಬ ಮೊಬೈಲ್ನು ಸೇಲ್ ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕಂಪ್ನಿ ದಟ್ ಆಲ್ಮೋಸ್ಟ್ ಡ್ಯಾಡ್ ವಾಸ್ ನೌ ಸ್ಟ್ಯಾಂಡಿಂಗ್ ಟಾಲ್ ಅಗೇನ್ ಅಂತ ಹೇಳಕ್ಕೆ ಹೇಳ್ಬೋದು. ನಾನು ಫೈನಲ್ ಮೆಸೇಜನ್ನು ನಾನು ಇಂಗ್ಲೀಷಲ್ಲೇ ಕೊಡ್ತೀನಿ, ನೀವು ಅರ್ಥ ಮಾಡ್ಕೊಬೇಕು. ಓಕೆ, ಎ ಡೌನ್ಫಾಲ್ ಡಸಂಟ್ ಎಂಡ್ ಎ ಕಂಪ್ನಿ. ರೆಸ್ಪಾನ್ಸಿಬಿಲಿಟಿ, ಆನೆಸ್ಟಿ ಆ್ಯಂಡ್ ಚೇಂಜ್ ಕ್ಯಾನ್ ರೀಬಿಲ್ಡ್ ಎನಿಥಿಂಗ್. When we accept mistakes, when we work together, when we take responsibility, a comeback is always possible. Tech Nova fell, but Tech Nova rose again, stronger, smarter, unstoppable. ಸೊ ಇದಾಯಿತು ಒಂದು ಸಣ್ಣ ಸ್ಟೋರಿ. ನಿಮಗೆ ಇದು ಮೋಟಿವೇಟ್ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ನಮ್ಮ ಲೈಫಲ್ಲಿ ಡೂ ಆರ್ ಡೈ ಪರಿಸ್ಥಿತಿಯಲ್ಲಿ ಯಾವ ರೀತಿ ನಾವು ಇನ್ನೇನು ಸೋತ್ವಿ, ನಾವು ಮುಂದೆ ನಮಗೆ ಎದ್ದೇಳೋಕ್ಕೆ ಆಗಲ್ಲ, ನಾವು ಮುಂದೆ ಸಕ್ಸಸ್ಗೆ ಆಗಲ್ಲ ಅಂತ ಪರಿಸ್ಥಿತಿ ಬಂದಾಗ ನಮ್ಮ ಬ್ರೈನ್ ನಾವು ಉಪಯೋಗಿಸ್ಬೇಕಾಗುತ್ತೆ. ನಾವು ಎಲ್ಲಿ ಎಡಿದ್ವಿ, ನಾವು ಎಲ್ಲಿ ತಪ್ಪು ಮಾಡಿದ್ವಿ ಅನ್ನೋದನ್ನ ನಮಗೆ ನಾವು ತಿದ್ಕೊಂಡ್ರೆ ನಾವೇನು ಮಿಸ್ಟೇಕ್ನ ನಾವು ಒಪ್ಕೊಂತೀವಿ, ಅದು ನಮ್ಮ ಸಕ್ಸಸ್ಗೆ ದಾರಿ ಮಾಡಿಕೊಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸ್ಟೋರಿ ನಿಮಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.